ದೇಶ ಹಾಗೂ ರಾಜ್ಯದ ಪ್ರಚಲಿತ ವಿದ್ಯಮಾನಗಳು ಮತ್ತು ವಿಷಯಗಳ ಬಗ್ಗೆ ವೀಕ್ಷಕರೇ ನೀವುಗಳು ನಿಮ್ಮ ಗ್ರಾಮಗಳ ಪಂಚಾಯಿತಿ ಕಟ್ಟೆಯಲ್ಲಿ ಮಾತುಕತೆ ನಡೆಸೋದು ಸರ್ವೇ ಸಾಮಾನ್ಯ. ಅದೇ ರೀತಿ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲೂ ಕೂಡ ಇವತ್ತಿನ ರಾಧಕ ಪಂಚಾಯಿತಿಯಲ್ಲಿ ನಾವು ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇದು ಇಡೀ ದೇಶವನ್ನ ಕಾಡ್ತಾ ಇರುವಂತಹ ಒಂದು ಸಮಸ್ಯೆ. ದೇಶ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಬಿಕ್ಕಟ್ಟನ್ನು ಸೃಷ್ಟಿಸಿರುವಂತಹ ಸಮಸ್ಯೆ. ಎಲ್ಲೋ ಇರಾನ್, ಎಲ್ಲೋ ಇಸ್ರೇಲ್, ಎಲ್ಲೋ ಅಮೇರಿಕಾ ಯುದ್ಧ ಮಾಡ್ತಾ ಇದ್ರೆ ಇಲ್ಲಿ ಭಾರತದಲ್ಲಿ ಜನ ಗ್ಯಾಸ್ಗೋಸ್ಕರ ಪರದಾಡ್ತಾ ಇದ್ದಾರೆ ಅಂತಂದರೆ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅನ್ನೋದು ನಿಮಗೆ ಅರ್ಥ ಆಗ್ತಾ ಇದೆ ವೀಕ್ಷಕರೇ. ನಿಮ್ಮ ಗ್ರಾಮಗಳಲ್ಲಿ ನೀವು ಕೂಡ ಏಜೆನ್ಸಿಗಳ ಮುಂದೆ ಪಾಳಿ ಹಚ್ಚಿಕೊಂಡು ಗ್ಯಾಸ್ 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 ಅಂತ ಬಡ್ಕೊಳ್ತಾ ಇದ್ದೀರಲ್ಲ, ಇದಕ್ಕೆ ಕಾರಣ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ. ಆ ಯುದ್ಧದ ಪರಿಣಾಮವಾಗಿ ನಾವು ಇವತ್ತು LPG ಗ್ಯಾಸ್ ಸಲುವಾಗಿ ಪರದಾಡ್ತಾ ಇದ್ದೀವಿ. ಹಾಗೆ ನೋಡಿದ್ರೆ ನಮ್ಮ ಜನರಿಗೆ ಪಾಳೆ ಹಚ್ಚೋದ್ರಲ್ಲಿ ತುಂಬ ಫೇಮಸ್ ನೋಡಿ. ನೋಟ್ ಬ್ಯಾನ್ ಆದಾಗ ಕೈಯಲ್ಲಿ ಹಳೆ ನೋಟ್ ಇಟ್ಕೊಂಡು ಬ್ಯಾಂಕ್ ಮುಂದೆ ಪಾಳಿ ಹಚ್ಚಿದ್ವಿ, ನೀರಿಗೋಸ್ಕರ ಪಾಳಿ ಹಚ್ತೀವಿ, ಗ್ಯಾಸ್ಗೋಸ್ಕರ ಪಾಳಿ ಹಚ್ತೀವಿ, ಸ್ಕೂಲಲ್ಲಿ ಪಾಳಿ ಹಚ್ತೀವಿ, ಬಸ್ ಸ್ಟ್ಯಾಂಡಲ್ಲಿ ಪಾಳಿ ಹಚ್ತೀವಿ, ರೈಲ್ವೆ ಸ್ಟೇಷನಲ್ಲಿ ಪಾಳಿ ಹಚ್ತೀವಿ. ಪಾಳಿ ಹಚ್ಚಿ ಅರ್ಧ ಜೀವನನೇ ಸವಿಸ್ಬಿಡ್ತೀವಿ. ಹೀಗಾಗಿ ಭಾರತದ ಜನರ ಜೀವನ ಪಾಳಿ ಹಚ್ಚೋ ಜೀವನ ಆಗಿಬಿಟ್ಟಿದೆ. ಹಾಗಾದ್ರೆ ವೀಕ್ಷಕರೇ, ಏನು ಭಾರತ ಸೇರಿದಂತೆ ಕರ್ನಾಟಕದಲ್ಲಿ ಗ್ಯಾಸ್ ಕೊರತೆ ಸೃಷ್ಟಿಯಾಗಿದೆ. ಆಟೋ ಚಾಲಕರು, ಮನೆಯಲ್ಲಿರುವಂತಹ ಹೆಣ್ಣುಮಕ್ಕಳು, ಇಂದಿರಾ ಕ್ಯಾಂಟೀನು, ಸ್ಕೂಲು, ಆಸ್ಪತ್ರೆ, ಎಲ್ಲಿ ನೋಡಿದರಲ್ಲಿ ಹೋಟೆಲ್ಗಳು ಎಲ್ಲ ಕ್ಲೋಸ್ ಆಗಿದ್ದಾವೆ. ಬಿಕಾಸ್ ಗ್ಯಾಸ್ ಕೊರತೆ ಇದೆ. ಹಾಗಾದರೆ ಗ್ಯಾಸ್ ಕೊರತೆಗೆ ಕಾರಣ ಏನು? ಗ್ಯಾಸ್ ಕೊರತೆಗೆ ನಮ್ಮ ತೈಲ ನೀತಿ ಕಾರಣನಾ, ನಮ್ಮ ಬೇಜವಾಬ್ದಾರಿತನ ಕಾರಣ, ಅಥವಾ ನಾವು ಯಾವುದೇ ಮುಂಜಾಗ್ರತೆ ಇಲ್ಲದೆ ಇರೋ ಥರ ವ್ಯವಸ್ಥೆಯನ್ನು ಮಾಡಿರೋದು ಕಾರಣನಾ, ಕಾಳಸಂತೆಕೋರರು ಕಾರಣನಾ, ಕೃತಕ ಅಭಾವ ಸೃಷ್ಟಿಯಾಗಿರೋದು ಕಾರಣನಾ? ಅಬ್ಬಾಬಾ, ಇದೆಲ್ಲದರ ಮಧ್ಯೆ ಜನ ಪರದಾಡೋದು ಮಾತ್ರ ನಿಂತಿಲ್ಲ. ಹಾಗಾದರೆ ಇವತ್ತಿನ ರಾಧಕ ಪಂಚಾಯಿತಿಯಲ್ಲಿ ನಾವು ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂಥ ಗ್ಯಾಸ್ ಕೊರತೆಗೆ ಯಾರು ಹೊಣೆ? ರಾಜ್ಯ ಸರ್ಕಾರನಾ ಅಥವಾ ಕೇಂದ್ರ ಸರ್ಕಾರನಾ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ರಾಧಕ ಪಂಚಾಯಿತಿಯಲ್ಲಿ ಗ್ಯಾಸ್ ಕೊರತೆ, ಗ್ಯಾಸ್ ಅಭಾವಕ್ಕೆ ಯಾರು ಕಾರಣ? ಕೇಂದ್ರ ಸರ್ಕಾರನ, ರಾಜ್ಯ ಸರ್ಕಾರನ? ಈ ಬಗ್ಗೆ ಮಾತಾಡೋದಕ್ಕೆ ವಿವಿಧ ಪಕ್ಷಗಳ ಮುಖಂಡರು ಮತ್ತು ಪತ್ರಕರ್ತರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆದಂತಹ ಬಸವರಾಜ್ ಇಟ್ನಾಳ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿ ವಕ್ತಾರರಾದಂತಹ ಯದುಕುಮಾರ್ ಗೌಡ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರರಾದಂತಹ ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ. ನಟರಾಜ್ ಗೌಡ್ರೆ ಸ್ವಾಗತ. ನಮಸ್ತೆ. JDS ವಕ್ತಾರರಾದಂತಹ ನಾಗೇಂದ್ರ ಪ್ರಸಾದ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. ಇನ್ನು ವೀಕ್ಷಕರೇ, ತಮ್ಮ ಪರವಾಗಿ ಅಂದರೆ ವೀಕ್ಷಕರ ಪರವಾಗಿ ಅಭಿಪ್ರಾಯವನ್ನ ಮಂಡಿಸೋದಕ್ಕೆ ನಮ್ಮೊಂದಿಗೆ ಸಾಕಷ್ಟು ಜನ ಆಡಿಯನ್ಸ್ ಇದ್ದಾರೆ. ಬನ್ನಿ ಅವ್ರನ್ನೂ ಕೂಡ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದ್ರೆ ನಮ್ಮ ಡಿಸ್ಕಷನ್ ಅನ್ನ ಆರಂಭಿಸೋಣ. ಮೊದಲನೇದಾಗಿ ನಾನು ಬಿಜೆಪಿ ವಕ್ತಾರರನ್ನ ಮಾತಾಡಿಸ್ತೀನಿ. ಸರ್, ಗ್ಯಾಸ್ ಕೊರತೆಗೆ ಯಾರು ಕಾರಣ? ಎಸ್, ಯುದ್ಧ ಕಾರಣ. ಆದರೂ ಕೂಡ ಯುದ್ಧದಂತಹ ಪರಿಸ್ಥಿತಿ ನಿರ್ಮಾಣವಾದಂತಹ ಸಂದರ್ಭದಲ್ಲಿ ನಾವು ಮುಂಜಾಗ್ರತೆ ವಹಿಸಬೇಕಾಗಿತ್ತಾ, ಅಥವಾ ನಾವು ಎದುರಾಗಬಹುದಾದಂಥ ಸವಾಲುಗಳಿಗೆ ಸಮರ್ಥವಾಗಿ ನಿಭಾಯಿಸೋದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡ್ಕೋಬೇಕಾಗಿತ್ತಾ? ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ, ನೆರಳಿನಲ್ಲಿ ಒಣಗಿಸಿ, ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಕೇಂದ್ರ ಸರ್ಕಾರ ವ್ಯವಸ್ಥೆ ಮಾಡಿದ್ರು ಕೂಡ ಕಾಂಗ್ರೆಸ್ ರೂಲ್ಡ್ ಸ್ಟೇಟ್ಗಳಲ್ಲಿ ಬೇಕು ಅಂತ ಕೃತಕ ಅಭಾವವನ್ನು ಸೃಷ್ಟಿಸಲಾಗ್ತಾ ಇದೆಯಾ? ತಮ್ಮ ಅನಾಲಿಸಿಸ್ ಏನು ಸರ್? ಮೊದಲನೇದಾಗಿ ದಿಸ್ ಇಸ್ ನಾಟ್ ಎನ್ ಇಂಡಿಯಾ ಕ್ರೈಸಿಸ್, ದಿಸ್ ಇಸ್ ಎ ಗ್ಲೋಬಲ್ ಕ್ರೈಸಿಸ್. ಅದು ಎಲ್ಲರಿಗೂ ಗೊತ್ತಿರುವಂಥದ್ದು, ಇದು ಮಾಡಿರುವಂಥದ್ದು. ಅದು ಯಾವುದೇ ಒಂದು ದೇಶ ಎಂತಾರೆ, ಇದು ಮ್ಯಾನ್ ಮೇಡ್ ಅಂತಲ್ಲ, ಇದು ಗಾಡ್ ಫೋರ್ಸ್ ಮೇಜರ್ಸ್ ಅಂತ ಬರುತ್ತಲ್ಲ, ಆ ಒಂದು ಕ್ಲಾಸ್ನಲ್ಲಿ ಬರುವಂಥದ್ದು. ಇಟ್ಸ್ ನಾಟ್ ಅಂಡರ್ ಜನ ಯಾಕೆ ಸಾಯಬೇಕು ಮೇಡಮ್? ಅದಲ್ಲಿ ಜನ ಅವ್ರ ಆಯಸ್ಸಿರೋವರೆಗೂ ಇರಲೇಬೇಕಾಗತ್ತೆ ಒಂದು. ಆದರೆ ಪ್ರತಿಯೊಂದು ಸರ್ಕಾರ ಈ ಥರದ ಅನ್ವಾಂಟೆಡ್ ಸಿಚುವೇಶನ್ಸ್, ಅನ್ವಾಂಟೆಡ್ ವಾರ್ಸು ಬೇರೆ ದೇಶದ ಮೇಲೆ ಬರಬೇಕಾದಾಗ ಮುಂಜಾಗ್ರತಾ ಕ್ರಮವಾಗಿ ಕೆಲವಂಥದ್ದು ಇದ್ದೇ ಇರುತ್ತೆ. ಆ್ಯಂಡ್ ಆಲ್ಸೋ ಟು ರೆಸ್ಪೆಕ್ಟ್ ದ ಸೋವರಿಟಿ ಆಫ್ ದ ನೇಷನ್ಸ್, ಅವರ ಒಂದು ಸಾರ್ವಭೌಮತ್ವವನ್ನು ರಕ್ಷಿಸ್ಕೊಳ್ಬೇಕು, ಜನರನ್ನು ರಕ್ಷಿಸ್ಕೊಳ್ಬೇಕು, ಜನರ ಜೀವನ ಪಾಠವನ್ನು ರಕ್ಷಿಸ್ಕೊಳ್ಬೇಕಾದಂಥ ಪ್ರತಿಯೊಂದು ದೇಶದ ಸರ್ಕಾರದ ಕರ್ತವ್ಯ. ಆ ಇದರಲ್ಲಿ ಭಾರತ ತನ್ನ ಕರ್ತವ್ಯವನ್ನು ಸಮರ್ಪಕವಾಗಿ ಮಾಡಿದೆ, ಭಾರತದ ಸರ್ಕಾರವನ್ನು ಸಮರ್ಪಕ ಮಾಡಿದೆ.
ಈ ತರ ಪ್ರತಿಯೊಂದು ದೇಶಕ್ಕೂ ತನ್ನ ಸಾರ್ವಭೌಮತೆಯನ್ನು ಸಾಬೀತುಪಡಿಸಿಕೊಳ್ಳುವಂತ ಪ್ರತಿಯೊಂದು ಇದೆ. ಈಗಿನ ಭಾರತ ಸರ್ಕಾರ, ನರೇಂದ್ರ ಮೋದಿಯವರ ನೇತೃತ್ವದ ಭಾರತ ಸರ್ಕಾರ ತನ್ನ ವ್ಯಾಪ್ತಿಯಲ್ಲಿ ಮಾಡಬೇಕಾದಂಥ ಪ್ರತಿಯೊಂದು ಕೆಲಸವನ್ನು ಮಾಡಿದೆ. ಒಂದು, ಯಾಕೆಂದ್ರೆ ಸ್ಟ್ರಾಟಜಿಕ್ ರಿಸರ್ವ್ಸ್, ನಾವು ಇದಕ್ಕಿಂತ ಮುಂಚೆ ಫೆಬ್ರವರಿ 9 ರಾಜ್ಯಸಭೆಯಲ್ಲಿ ಹೇಳಬೇಕಾದಾಗ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿದಂಥದ್ದು, ವಿ ಹ್ಯಾವ್ ಎ ಸ್ಟ್ರಾಟಜಿಕ್ ರಿಸರ್ವ್ ದಟ್ ಕ್ಯಾನ್ ಗೋ ಅಪ್ ಟು 75 to 85 ಡೇಸ್ ಅಂತ ರಾಜ್ಯಸಭೆಯಲ್ಲಿ ಹೇಳಿದಂಥದ್ದು. 75 to 80 ಡೇಸ್ ಅಂತಂದ್ರು ಒಂದು ವಾರಕ್ಕೇನೆ ವಿಲವಿಲ ಅಂತ ಒದ್ದಾಡಿ ಜನ ಗ್ಯಾಸ್ಗೋಸ್ಕರ ಮೂರ್ಛೆ ಹೋಗ್ತಾ ಇದಾರೆ ಸರ್, ಒಬ್ರಿಗೊಬ್ರು ಬಡದಾಡ್ಕೊತಾ ಇದ್ದಾರೆ. ಗ್ಯಾಸ್ ನೋಡಿದ ತಕ್ಷಣ ಏನೋ ವಜ್ರ ವೈಡೂರ್ಯ ಸಿಕ್ತು ಅನ್ನೋ ತರ ಓಟ. ಸೊ ಒಂದು ವಾರಕ್ಕೇನೆ 60-70 ದೂರದ ಮಾತು, ಜಸ್ಟ್ 6 days, 6 ಡೇಸ್ಗೆನೆ ಆಹಾಕಾರ. ಲೆಟ್ ಮಿ ಕಂಪ್ಲೀಟ್ ಮೇಡಮ್, ಲೆಟ್ ಮಿ ಕಂಪ್ಲೀಟ್. ಎಸ್, ಈಗ ಫ್ಯಾಕ್ಟ್ ಇಸ್ ದಿಸ್. ನೀವು ಹೇಳ್ತಿರೋದು ನಾನು ಒಪ್ಕೊಳ್ತೀನಿ. ಹರ್ದೀಪ್ ಸಿಂಗ್ ಪುರಿ ಅವರು 70 ದಿನ ನಮಗೆ ಯಾವುದೇ ಕೊರತೆ ಇಲ್ಲ, 70 ದಿನಕ್ಕೆ ಆಗೋಷ್ಟು ನಮ್ಮ ಹತ್ರ ಸ್ಟಾಕ್ ಇದೆ, ಯಾವುದೇ ತೊಂದರೆ ಆಗಲ್ಲ ಅಂತ ಅವ್ರು ಹೇಳಿದ್ರಷ್ಟೇ. ಅದು ಭಾಷಣಕ್ಕೆ ಸೀಮಿತ ಆಯಿತು. ಆನ್ ಗ್ರೌಂಡ್, ಅಯೋಧ್ಯೆಯ ರಾಮನ ದೇವಸ್ಥಾನದಲ್ಲಿ ಪ್ರಸಾದ ಇಲ್ಲ. ಅಯೋಧ್ಯೆಯ ರಾಮ ಈ ದೇಶವನ್ನು ಆಳೋರು ಯಾರು ಅಂತ ನಿರ್ಧಾರ ಮಾಡುವಷ್ಟು ಶಕ್ತಿಶಾಲಿ ಆದಂತಹ ದೇವರು. ಆ ದೇವರ ಸನ್ನಿಧಿಯಲ್ಲೇನೆ ಪ್ರಸಾದ ಇಲ್ಲ. ಇನ್ನು ನಮ್ಮ ಲೋಕಲ್ ದೇವರುಗಳ ಕತೆ ಹೇಳ್ಬೇಕಾ? ಲೆಟ್ ಮಿ ಕಂಪ್ಲೀಟ್ ಮೇಡಮ್. ಪ್ಲೀಸ್. ರಿಸರ್ವ್, ಸ್ಟ್ರಾಟಜಿಕ್ ರಿಸರ್ವ್ಸ್ ಅಂತ ಅಂದಾಗ ಭಾರತಕ್ಕೆ ಪೆಟ್ರೋಲ್ ಮತ್ತೆ ಕ್ರೂಡ್ ಆಯಿಲ್ಸ್ ನ ಸ್ಟೋರ್ ಮಾಡ್ಕೊಳ್ಳುವಂತ 4 ಲಕ್ಷ ಕೋಟಿ, ದಟ್ ಈಸ್ ದ ಕೆಪಾಸಿಟಿ ಇಂಡಿಯಾ ಹ್ಯಾಸ್ ಗಾಟ್. ಇದ್ರಲ್ಲಿ ಅದೇ LPG ನ ಇದು ಸ್ಟೋರ್ ಮಾಡಬೇಕು ಅಂದ್ರೆ ಇಟ್ ಕಾಸ್ಟ್ ಮೋರ್ ದೆನ್ ದ ಇಂಪೋರ್ಟ್ ಪ್ರೈಸಸ್. ದಿಸ್ ಇಸ್ ಅ ಫ್ಯಾಕ್ಚುವಲ್ ಸೆಟ್. ಅದಕ್ಕೆಂದ್ರೆ ಅದು ಸ್ಟೋರ್ಡ್ ಮತ್ತೆ ಕೋಲ್ಡ್ ರೂಮ್ ಇರಬೇಕಾದ್ರೆ ನಮ್ ಪಾಯಿಂಟ್ ಏನು ಅಂತಂದ್ರೆ, ಈ ಒಂದು ಪರಿಸ್ಥಿತಿನಲ್ಲಿ ಸರ್ಕಾರ ಹೇಳಿದೆ ಹೌಸ್ ಹೋಲ್ಡ್ 87% ಏನು ಹೌಸ್ ಹೋಲ್ಡ್ ಅಂದ್ರೆ ಮನೆ ಬಳಕೆ, ಗೃಹ ಬಳಕೆ ಏನಿದೆ ಅದಕ್ಕೆ ಪ್ರಯಾರಿಟಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಹಾಸ್ಪಿಟಲ್ಸ್ ಮತ್ತೆ ಒಂದ್ ನಿಮಿಷ ಮೇಡಮ್, ಲೆಟ್ ಮಿ ಕಂಪ್ಲೀಟ್ ಮೇಡಮ್, ನಾನು ಕಂಪ್ಲೀಟ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ, ಬಟ್ ಕೇಳೋದಕ್ಕಲ್ಲ ಮೇಡಮ್, ಇರೋದಕ್ಕೇನೆ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ತಮಗೆ ಗೊತ್ತಿದೆಯಾ? ಗೊತ್ತಿರೋದಕ್ಕೆ ನಾವು ಇಲ್ಲಿ ಬಂದು ಮಾತಾಡ್ತಾ ಇರೋದು ಮೇಡಮ್. ಅಲ್ಲಿ ಮೇಡಮ್ ಸರ್ಕಾರ ಹೇಳಿರೋಂಥದ್ದನ್ನ ನಾನು ಹೇಳೋದಲ್ಲ ಸರ್, ನನಗೆ ಬೇಕಾಗಿರೋದು ಸರ್ಕಾರ, ಸಿದ್ದರಾಮಯ್ಯನವ್ರು ಏನ್ ಹೇಳ್ತಾರೆ, ಮೋದಿ ಅವ್ರು ಏನ್ ಹೇಳ್ತಾರೆ ಅಲ್ಲ, ಆನ್ ಗ್ರೌಂಡ್ ಪರಿಸ್ಥಿತಿ ಯಾವ ರೀತಿ ಇದೆ, ಆನ್ ಗ್ರೌಂಡ್ ಪರಿಸ್ಥಿತಿನ ಯಾವ ರೀತಿ ಎದುರಿಸಬೇಕಾಗತ್ತೆ, ಅದಕ್ಕೆ ಯಾವುದು ಪ್ರಯಾರಿಟೈಸ್ ಮಾಡಿರೋದಂಥದ್ದು ಕೇಂದ್ರ ಸರ್ಕಾರ ಹೇಳಿರುವಂಥದ್ದು. ಹೌಸ್ ಹೋಲ್ಡ್ ಡೊಮೆಸ್ಟಿಕ್ ಇದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು ಅಂತ ಹೇಳ್ತಾ ಇರುವಂಥದ್ದು. ಅದಕ್ಕೋಸ್ಕರ 3 ತೈಲ ಕಂಪನಿಗಳು IOCL, BPCL ಮತ್ತೆ HPCL ಕಂಪನೀಸ್ದು ಕಮಿಟಿ ಇದು ಮಾಡಿ ವಾಟ್ ಎವರ್ ದಿ ಥಿಂಗ್ಸ್ ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಆಮೇಲೆ ಎಜುಕೇಷನ್ ಇದಕ್ಕೆ, ಆಮೇಲೆ ಹಾಸ್ಪಿಟಲೈಸೇಷನ್ಸ್ಗೆ. ದಿಸ್ ಇಸ್ ದ ಥಿಂಗ್ಸ್ ಫಸ್ಟ್ ಟು ಅಲ್ವಾ, ಅದಲ್ಲಿ ಜನರಿಗೆ ಇದಾಗಬೇಕಾಗಿರುವಂಥದ್ದು. ದೆನ್ ಹೌದು ಕಮರ್ಷಿಯಲ್ ಸಿಲಿಂಡರ್ ಅದು ಅಭಾವ ಇದೆ, ಒಪ್ಕೊಂತೀನಿ, ಅದು ಗೌರ್ಮೆಂಟು ಒಪ್ಕೊಂಡಿದೆ, ನಾವು ಒಪ್ಕೊಂತೀವಿ. ದಿಸ್ ಇಸ್ ದ ಕ್ರೈಸಿಸ್ ಪೀರಿಯಡ್ ಅಂದಾಗ ವಿ ಆಸ್ ಎ ಕಸ್ಟಮರ್ಸ್ ಆರ್ ವಿ ಆಸ್ ಎ ಕನ್ಸ್ಯೂಮರ್ಸ್ ಆರ್ ದ ಪೀಪಲ್ ಆಫ್ ದಿ ನೇಷನ್ಸ್ ಅಂದಾಗ ನಾವು ಸಹಕಾರ ಕೊಡಲೇಬೇಕಾಗತ್ತೆ. ಕಷ್ಟ ಆಗುತ್ತೆ. ಆದರೆ ಪ್ರೈಮ್ ಮಿನಿಸ್ಟರ್ ನಿನ್ನೆ ಬಂದೆ ಮೋದಿಜಿ ಅವರು ಹೇಳ್ಬೇಕಾದಾಗ ನಾವು ಈ ತರದ ಹಲವಾರು ವಿಷಯಗಳನ್ನ ದೇಶ ಎದುರಿಸಿದೆ, ಅದರಿಂದ ಒಳಗಡೆ ಬಂದಿದೆ, ಇದನ್ನು ಕೂಡ ನಾವು ವಿ ವಿಲ್ ಸೇಲ್ ಥ್ರೂ ಅಂತ ಹೇಳಿರುವಂತದ್ದು. ಕೊರತೆ ಇದೆ. ಆ ಕೊರತೆನ ನಾವು ಹೇಗೆ ರ್ಯಾಷನಲೈಸ್ ಆಗಿ ಅದನ್ನ ಸೇಲ್ ಥ್ರೂ ಮಾಡಬೇಕಾಗಿರುವಂತದ್ದು ಪ್ರತಿಯೊಬ್ಬ ನಾಗರಿಕರಿಗೂ ಕರ್ತವ್ಯ, ಸರ್ಕಾರದಗಳದ್ದು ಕರ್ತವ್ಯ. ಆಲ್ ರೈಟ್.